ಮಹಾದೇವಿ ಟಿವಿ ನೋಡುತ್ತಾ ಐಸ್ ಕ್ರೀಮ್ ತಿನ್ನುತ್ತಾ ಸೋಫಾ ಮೇಲೆ ಕೂತಿದ್ಲು. ಆವಾಗಲೇ ಅವಳ ಡೋರ್ ಬೆಲ್ ಆಗುತ್ತೆ. ಮಹಾದೇವಿ ಎಷ್ಟು ಬಿಸಿಲಲ್ಲಿ ಮಧ್ಯಾಹ್ನ ಯಾರು ಬಂದಿರಬೇಕು ಅಂತ ಅಂದುಕೊಳ್ಳುತ್ತಾ ಬಾಗಿಲು ಹೋಗಿ ತೆರೆಯುತ್ತಾಳೆ. ಬಾಗಿಲು ತೆರೆದು ನೋಡಿದರೆ ಎದುರುಗಡೆ ತನ್ನ ಮಗ ಅರುಣ್ ನಿಂತಿರುತ್ತಾನೆ. ಎಷ್ಟೊಂದು ಬಿಸಿಲಲ್ಲಿ ಮಗ ಬಂದಿದ್ದನ್ನು ನೋಡಿ ಮಹಾದೇವಿ ತನ್ನ ಮಗನಿಗೆ ಕೇಳುತ್ತಾಳೆ, ಮಗ ಏನಾಯಿತು? ಎಷ್ಟು ಬಿಸಿಲಲ್ಲಿ ಆಫೀಸಿಂದ ಮನೆಗೆ ಬಂದಿಯಲ್ಲ? ಯಾವತ್ತೂ ಇಷ್ಟು ಬೇಗ ಆಫೀಸಿಂದ ಮನೆಗೆ ಬಂದಿಲ್ಲ. ಈಗ ಯಾಕೆ ಬಂದೆ? ಮತ್ತೆ ಹೊರಗಡೆ ಎಷ್ಟೊಂದು ಬಿಸಿಲಿದೆ. ಬಿಸಿಲಲ್ಲಿ ಮನೆಗೆ ಬರುವುದು ಏನು ಅವಶ್ಯಕತೆ ಇತ್ತು ನಿನಗೆ ಅಂತ ತನ್ನ ಮಗನಿಗೆ ಕೇಳುತ್ತಾಳೆ. ಅಮ್ಮ, ಅಂಜಲಿಯ ಕಾಲ್ ಬಂದಿತ್ತು. ಅವಳ ಅಮ್ಮಗೆ ಹುಷಾರಿಲ್ವಂತೆ. ಅವರ ಅಪ್ಪ ಅವರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರಂತೆ. ಡಾಕ್ಟರ್ ಹೇಳಿದ್ರಂತೆ ಅವಳ ಅಮ್ಮನ ಹಾರ್ಟಲ್ಲಿ ಹೋಲಿದೆ, ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಅಡ್ಮಿಟ್ ಮಾಡಿಕೊಂಡಿದ್ದರಂತೆ. ಆಸ್ಪತ್ರೆಯಲ್ಲಿ ಅವಳ ಅಪ್ಪಗೆ ಬಿಟ್ಟು ಅವಳ ಅಮ್ಮಗೆ ನೋಡಿಕೊಳ್ಳುವವರು ಯಾರೂ ಇಲ್ವಂತೆ. ಅದಕ್ಕೆ ನಾನು ಬೇಗ ಮನೆಗೆ ಬಂದೆ. ಅಂಜಲಿಯ ಅಮ್ಮ ಅಪ್ಪನ ಹತ್ರ ಆಸ್ಪತ್ರೆಗೆ ಹೋಗೋಣ ಅಂತ ಅರುಣ್ ತನ್ನ ತಾಯಿಗೆ ಹೇಳುತ್ತಾನೆ. ಅರುಣ್ ಬಂದಿದ್ದನ್ನು ನೋಡಿ ಅವನ ಹೆಂಡತಿ ಅಂಜಲಿ ಕೆಳಗಡೆ ಬರುತ್ತಾಳೆ. ಅರುಣ್ ಅಮ್ಮ ಹೇಳುತ್ತಾಳೆ, ಮಗ ಅವರಿಗೆ ಹುಷಾರಿಲ್ಲಂದ್ರೆ ನೀನ್ಯಾಕೆ ಅಲ್ಲಿಗೆ ಹೋಗಬೇಕು? ನೀನು ಆ ಮನೆಯ ಅಳಿಯ ಇದೆಯಾ? ಅಳಿಯ ಆದವನು 10-15 ದಿವಸ ಅತ್ತೆ ಮಾವನ ಮನೆಯಲ್ಲಿ ಹೋಗಿ ಇರುವುದು ಸರಿ ಅನಿಸುವುದಿಲ್ಲ. ಮತ್ತೆ ಅವರಿಗೆ ನೋಡಿಕೊಳ್ಳಲು ಅವರ ಸಂಬಂಧಿಕರು ಯಾರೂ ಇಲ್ವಾ? ನಿನ್ನನ್ನು ಕರೆಸಿಕೊಳ್ಳಕ್ಕೆ? ಬೇಡ, ನೀನು ಹೋಗಬೇಡ ಅಂತ ಹೇಳುತ್ತಾಳೆ. ಆವಾಗ ಅಂಜಲಿ ಹೇಳುತ್ತಾಳೆ, ಅತ್ತೆ ನಾನು ಅವರ ಮಗಳು ಮತ್ತು ಅವರ ಅಳಿಯ ಇರಬೇಕಾದ್ರೆ ಸಂಬಂಧಿಕರಿಗೆ ಏಕೆ ಕರೆಸಿಕೊಳ್ಳುತ್ತಾರೆ? ನನ್ನ ಯಾವ ಕರ್ತವ್ಯ ಇಲ್ವಾ ಅವರ ಪರವಾಗಿ ಅವರಿಗೆ ನೋಡಿಕೊಳ್ಳಕ್ಕೆ ಅಂತ ಅಂಜಲಿ ಹೇಳುತ್ತಾಳೆ. ಅವಳತ್ತೆ ಹೇಳುತ್ತಾಳೆ, ಸೊಸೆ ಈಗ ನಿನ್ನ ಎಲ್ಲ ಕರ್ತವ್ಯಗಳು ಬರೀ ಈ ಮನೆಯ ಪರವಾಗಿ ಇದೆ. ಈಗ ನೀನು ನಮ್ಮ ಮನೆ ನೋಡಿಕೊಳ್ಳುವುದೇ ನಿನ್ನ ಕರ್ತವ್ಯ ಇದೆ. ಕೊಟ್ಟ ಹೆಣ್ಣು ಬಾಗಿಲು ಹೊರಗಂತೆ. ಈಗ ಅವರ ಪರವಾಗಿ ನಿನ್ನ ಯಾವ ಕರ್ತವ್ಯವೂ ಇಲ್ಲ. ನೀನು ಅವರ ಹತ್ರ ಹೋಗಬೇಡ. ಅವರು ಆಸ್ಪತ್ರೆಯಿಂದ ಮನೆಗೆ ಬಂದಾಗ ನಿನಗೆ ಸಮಯ ಸಿಕ್ಕಾಗ ಮಾತಾಡಿ ಬರುವಂತೆ. ಆದರೆ ಈಗ ನಾನು ನಿಮ್ಮಿಬ್ಬರಿಗೆ ಹೋಗಕ್ಕೆ ಬಿಡುವುದಿಲ್ಲ. ನಾನೊಬ್ಬಳೆ ಮನೆಯಲ್ಲಿ ಹೇಗಿರಬೇಕು ಅಷ್ಟು ದಿನ ಅಂತ ಮಹಾದೇವಿ ಹೇಳುತ್ತಾಳೆ. ಆವಾಗ ಅರುಣ್ ಹೇಳುತ್ತಾನೆ, ಅಮ್ಮ ನಿನಗೆ ಒಬ್ಬಳೇ ಇರೋಕ್ಕಾಗಲ್ಲ ಅಂದರೆ ನೀನು ಚಿಕ್ಕಮ್ಮನ ಮಗಳಿಗೆ ಕರೆಸಿಕೊ. ಅವಳಂತೂ ಇಲ್ಲಿ ಆವಾಗ ಬಂದು ಉಳಿಯುತ್ತಿರುತ್ತಾಳೆ. ಅವಳಿಗೂ ಇಲ್ಲಿ ಏನೂ ತೊಂದರೆ ಆಗುವುದಿಲ್ಲ. ನಿನಗೂ ಅವಳ ಜೊತೆ ಮನಸ್ಸು ಬರುತ್ತೆ. ತಡಿ, ನಾನೇ ಕರೆ ಮಾಡಿ ಕರೆಸಿಕೊಳ್ಳುತ್ತೇನೆ ಅಂತ ಅರುಣ್ ಹೇಳುತ್ತಾನೆ. ಆವಾಗ ಅವಳ ಅಮ್ಮ ಹೇಳುತ್ತಾಳೆ, ಅವರಿಗೆ ಇವರಿಗೆ ಕರೆ ಮಾಡುವುದು ಏನು ಅವಶ್ಯಕತೆ ಇಲ್ಲ. ನೀನು ಅತ್ತೆಯ ಮನೆಗೆ ಹೋಗக்கூರೋದು ಅಷ್ಟೇ. ಅಂಜಲಿ ಕೇಳುತ್ತಾಳೆ, ಅತ್ತೆ ಯಾಕೆ ಅವರು ಬರಬಾರದು? ಅವರು ಬಂದರೆ ಏನಾಗುತ್ತೆ ಅಂತ ಕೇಳುತ್ತಾಳೆ. ಸೊಸೆ ನನ್ನ ಮಗ ನಿಮ್ಮ ಅಪ್ಪನ ಕೆಲಸದವನಲ್ಲ, ಅಲ್ಲಿ ಹೋಗಿ ಅವರ ಕೆಲಸ ಮಾಡೋಕ್ಕೆ ಅಂತ ಅವಳ ಅತ್ತೆ ಹೇಳುತ್ತಾಳೆ. ಅತ್ತೆ ನನ್ನ ಗಂಡವರ ಅತ್ತೆ ಮಾವನ ಮನೆಗೆ ಬಂದು ಅವರಿಗೆ ಸ್ವಲ್ಪ ಸಹಾಯ ಮಾಡಿದರೆ ಅವರು ಆ ಮನೆಯ ಕೆಲಸದವರಾಗುತ್ತಾರಾ? ನನ್ನ ತಂದೆ ತಾಯಿ ನನಗೆ ಮದುವೆ ಮಾಡಿ ಈ ಮನೆಗೆ ಕಳಿಸಿದ್ದಾರೆ. ನಾನು ಅವರ ಹತ್ರ ಹೋಗಬಾರದು ಅಂತ ಅನ್ನಕ್ಕೆ ಅವರು ನನಗೆ ಮಾರಿಬಿಡಲಿಲ್ಲ. ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀನಿ. ಹಾಗಾದರೆ ನಾನು ಈ ಮನೆಯ ಕೆಲಸದವಳು ಆಗ್ಬಿಟ್ನಾ? ನೀವು ನನಗೆ ಈ ಮನೆಯ ಕೆಲಸದವಳು ಅಂತ ಅಂದುಕೊಳ್ತೀರಾ? ಹಾಗಾದರೆ ಇಂದಿನಿಂದ ನಾನು ಈ ಮನೆಯಲ್ಲಿ ಯಾವ ಕೆಲಸವೂ ಮಾಡುವುದಿಲ್ಲ ಅಂತ ಅಂಜಲಿ ಹೇಳುತ್ತಾಳೆ. ಆವಾಗ ಅವಳ ಅತ್ತೆ ಹೇಳುತ್ತಾಳೆ, ಏನು ಹೇಳ್ತಾ ಇದೀಯಾ ಸೊಸೆ? ನೀನು ಈ ಮನೆಯ ಎಲ್ಲ ಕೆಲಸ ಮಾಡಬೇಕಾಗುತ್ತದೆ. ನಿನಗೆ ನಾವು ಇಲ್ಲಿ ರೊಟ್ಟಿ ಬಟ್ಟೆ ಎಲ್ಲ ಕೊಡುತ್ತೇವೆ. ಅದಕ್ಕೆ ಈ ಮನೆಯ ಎಲ್ಲ ಕೆಲಸವು ನೀನೇ ಮಾಡಬೇಕಾಗುತ್ತದೆ. ಇದು ನಿನ್ನ ಕರ್ತವ್ಯ ಇದೆ ಅಂತ ಹೇಳುತ್ತಾಳೆ. ಆವಾಗ ಅಂಜಲಿ ಹೇಳುತ್ತಾಳೆ, ಅತ್ತೆ ಹಾಗಾದರೆ ನಮ್ಮ ಅಪ್ಪನ ಹತ್ರ ತುಂಬ ದುಡ್ಡಿದೆ. ನಮ್ಮ ಮನೆಯಲ್ಲಿ ಇವರಿಗೆ ಮನೆಯ ಅಳಿಯ ಆಗಿ ಇಟ್ಕೊಳ್ತೀವಿ. ಮತ್ತು ನಾವು ಅನ್ನ ಬಟ್ಟೆ ಎಲ್ಲವೂ ಕೊಡುತ್ತೇವೆ. ಅಲ್ಲಿ ನಮ್ಮ ಮನೆಯ ಕೆಲಸ ಮಾಡುತ್ತಾ ಅಲ್ಲೇ ಇರಕ್ಕೆ ಹೇಳಿ ಅಂತ ಅಂಜಲಿ ಹೇಳುತ್ತಾಳೆ. ಆವಾಗ ಅವಳ ಅತ್ತೆ ಮಹಾದೇವಿ ತಲೆಗೆ ಹೊಡೆದುಕೊಳ್ಳುತ್ತಾ, ಇದು ಎಂತಹ ದಿನ ನೋಡುವುದು ಬಂತು. ನಾನು ಒಬ್ಬಳೇ ಮಗಳಿದ್ದಾಳೆ ಅಂತ ನೋಡಿ ನನ್ನ ಮಗನಿಗೆ ಮದುವೆ ಮಾಡಿದ್ದೆ. ನಾನು ಮದುವೆ ಮಾಡಿ ತುಂಬ ತಪ್ಪಾಯಿತು, ಹಾಗೆ ಹೀಗೆ ಅಂತ ಗೋಳ್ ಹೊಡೆಯುತ್ತಾ ಕೂರುತ್ತಾಳೆ. ಆವಾಗ ಅವಳ ಮಗ ಅರುಣ್ ಹೇಳುತ್ತಾನೆ, ಅಮ್ಮ ಎಷ್ಟೊಂದು ಚಿಕ್ಕ ವಿಷಯಕ್ಕೆ ಎಷ್ಟು ದೊಡ್ಡದು ಏನಕ್ಕೆ ಮಾಡ್ತಾ ಇದೆಯಾ? ಅಪ್ಪ ಇದ್ದಾಗ ಅಪ್ಪ ಅಜ್ಜ ಅಜ್ಜಿಯ ಮನೆಗೆ ಯಾವತ್ತೂ ಹೋಗ್ತಾ ಇರಲಿಲ್ಲ. ಮತ್ತು ನಿನಗೂ ಹೋಗೋಕ್ಕೆ ಬಿಡುತ್ತಿರಲಿಲ್ಲ. ಅಜ್ಜಿಗೆ ಒಂದು ಸಲ ತುಂಬ ಮೈ ಹುಷಾರಿರಲಿಲ್ಲ. ಅವರಿಗೆ ಅಲ್ಲಿ ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಆವಾಗ ಕೆಲಸದ ಸಲುವಾಗಿ ಮಾಮ ಸಿಟಿಯಿಂದ ಹೊರಗಡೆ ಇದ್ದರು. ಆವಾಗ ನೀನು ಅಜ್ಜಿಗೆ ನೋಡಿಕೊಳ್ಳಲು ಹೋಗೋಣ ಅಂತ ಅಪ್ಪಗೆ ಹೇಳಿದರೆ ಅಪ್ಪ ನಿನ್ನ ಮಾತು ಕೇಳಿದ್ರ? ಅತ್ತೆ ಮಾವನ ಮನೆಯಲ್ಲಿ ಹೋಗಿ ಹಾಳಾಗಿ ದುಡಿಯಬಾರದು ಅಂತ ಹೇಳಿ ಅವರು ನಿನಗೂ ಹೋಗೋಕ್ಕೆ ಕೊಡಲಿಲ್ಲ. ಮತ್ತು ತಾನು ಒಂದು ಸಲಿಯೂ ನಿನ್ನ ತವರು ಮನೆಗೆ ಹೋಗಲಿಲ್ಲ. ಅಮ್ಮ
ಆವಾಗ ನಿನಗೆ ಅನ್ನಿಸ್ತಾ ಇರಲಿಲ್ವಾ ನಿನ್ನ ಅಪ್ಪ ಅಮ್ಮಗೆ ಹುಷಾರಿರದಿದ್ದಾಗ ನೀನು ಮತ್ತು ಅಪ್ಪ ಅವರ ಹತ್ರ ಹೋಗಿ ಅವರನ್ನು ನೋಡಿಕೊಳ್ಳಬೇಕು ಅಂತ ಅರುಣ್ ತನ್ನ ತಾಯಿಗೆ ಹೇಳುತ್ತಾನೆ. ಮಗನ ಮಾತು ಕೇಳಿ ಮಹಾದೇವಿಗೆ ತನ್ನ ಕಳೆದ ದಿನಗಳು ಮತ್ತು ತನ್ನ ತವರಿನ ನೆನಪು ಬಂದು ಕಣ್ತುಂಬಿ ಬರುತ್ತೆ. ಮಹಾದೇವಿ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ, ನಾನು ಈಗ ಒಂದು ಅತ್ತೆಯಾಗಿ ಹಿಂದೆ ಒಂದು ಮಗಳಿದ್ದೆ ಅನ್ನುವುದೇ ಮರೆತು ಬಿಟ್ಟೆ. ನನಗೆ ತುಂಬ ಅನ್ನಿಸ್ತಾ ಇತ್ತು, ನಾನು ನಮ್ಮ ಅಪ್ಪ ಅಮ್ಮಗೆ ಚೆನ್ನಾಗಿ ನೋಡಿಕೊಳ್ಳಬೇಕು ಮತ್ತು ಅವರಿಗೆ ಹುಷಾರಿರದಿದ್ದಾಗ ನನ್ನ ಗಂಡ ಅಂತಹ ಸಮಯದಲ್ಲಿ ಅವರಿಗೆ ಹೋಗಿ ಸಹಾಯ ಮಾಡಬೇಕು ಅಂತ. ಆದರೆ ಅವರು ಹಾಗೆ ಮಾಡ್ತಾ ಇರಲಿಲ್ಲ. ಆವಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು. ನಾನು ಒಂದು ಮಗಳಾಗಿ ನನ್ನ ತಂದೆ ತಾಯಿಯ ಪರವಾಗಿ ನಾನು ಯಾವುದೇ ಕರ್ತವ್ಯ ನಿಭಾಯಿಸುತ್ತಿಲ್ಲ ಅಂತ ತುಂಬ ದುಃಖ ಆಗ್ತಾ ಇತ್ತು. ಆವಾಗ ಮಹಾದೇವಿ ತನ್ನ ಸೊಸೆ ಅಂಜಲಿಗೆ ಹೇಳುತ್ತಾಳೆ, ಹೋಗಮ್ಮ, ನೀನು ನಿನ್ನ ಅಮ್ಮ ಅಪ್ಪನ ಹತ್ರ ನೀವಿಬ್ಬರು ಹೋಗಿ ಅವರನ್ನು ನೋಡಿಕೊಳ್ಳಿ. ನಾನು ಅತ್ತೆ ಆದ ಜಂಬದಲ್ಲಿ ನಾನು ಒಂದು ಮಗಳಿದ್ದೆ ಅಂತ ಮರೆತು ಬಿಟ್ಟೆ. ಇವತ್ತು ನನ್ನ ಮಗ ನಾನು ಹಿಂದೆ ಒಂದು ದಿನ ಮಗಳಿದ್ದೆ ಅಂತ ನೆನಪು ಕೊಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ದನು. ಈಗ ಅರುಣ್ ಮತ್ತು ಅಂಜಲಿ ತಮ್ಮ ತಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮಹಾದೇವಿಯ ಆಶೀರ್ವಾದ ತಗೊಂಡು ಆಸ್ಪತ್ರೆಗೆ ಹೋಗಲು ಹೊರಡುತ್ತಾರೆ. ಮಹಾದೇವಿ ಅವರಿಬ್ಬರ ಪ್ರಯಾಣ ತುಂಬ ದೂರ ಇದ್ದ ಕಾರಣ ಅವರ ಸಲುವಾಗಿ ರೊಟ್ಟಿ ಬುತ್ತಿ ಎಲ್ಲ ರೆಡಿ ಮಾಡಿ ಅವರಿಗೆ ಕೊಟ್ಟು ತುಂಬ ಸಂತೋಷದಿಂದ ಅವರಿಬ್ಬರಿಗೆ ಆಶೀರ್ವಾದ ಮಾಡಿ ಕಳಿಸಿಕೊಡುತ್ತಾಳೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.